ಇವತ್ತು ನಮ್ಮದು ಒಂದು ಕೂದಲು ತೆಗೆಸೋ ಪ್ರೋಗ್ರಾಮ್ ಇತ್ತು. ನಾವು ನಮ್ಮ ಮನೆ ದೇವ್ರಿಗೆ ಹೋದ್ವಿ. ನಮ್ಮ ಮನೆ ದೇವರು ಅದು ಕಲ್ಲರೆ ಬೆಟ್ಟದಲ್ಲಿರೋದು, ಅಂದರೆ ರಂಗನಾಥ ಸ್ವಾಮಿ ಬೆಟ್ಟ. ಅದು ಒಂದು ದೊಡ್ಡ ಬೆಟ್ಟದ ಮೇಲಿದೆ. ಅದಕ್ಕೆ ಹೋಗ್ತಾ ಇದ್ವಿ. ನಾನು, ನನ್ನ ಮಗ, ನಮ್ಮಪ್ಪ ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ವಿ. ಇದೇ ನೋಡಿ, ಆ ಬೆಟ್ಟ ತುಂಬ ಹೈಟಲ್ಲಿದೆ. ತುಂಬ ಹೈಟ್ ಅಂದರೆ ಅದು ತುಂಬಾ ಹೈಟಲ್ಲಿದೆ. ಅಲ್ಲಿಗೆ ಹೋಗಿ ನಾವು ನಮ್ಮ ಕಾರ್ನ ಪಾರ್ಕ್ ಮಾಡಿ ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗಿ ನಮ್ಮ ಪಾಪದ ಹೇರೆಲ್ಲ ತೆಗೆಸಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದುಬಿಟ್ವಿ ವಾಪಸ್. ಇಲ್ಲಿ ನೋಡಿ, ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನನ್ನ ತಮ್ಮನ ವೈಫು ಸ್ನೇಹ, ನಮ್ಮ ಹಸ್ಬೆಂಡು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಗ ಅಂತೂ ತುಂಬ ಎಕ್ಸೈಟ್ ಆಗಿದ್ದಾನೆ, ಜಿಶಾ ಮತ್ತು ನಮ್ಮ ವಿಹಾನ್. ಇಲ್ಲಿ ನೋಡಿ, ಕೂದಲು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಿಗಿನಿಂಗಲ್ಲಿ ಫುಲ್ ಖುಷಿಯಾಗಿದ್ದ. ಆಮೇಲೆ ಕೂದಲು ತೆಗಿತಾ ಫುಲ್ ಒಳಗೆ ಸ್ಟಾರ್ಟ್ ಆಗಿ ಕೊನೆಗಂತೂ ಪೂರ್ತಿ ಹತ್ಬಿಟ್ಟ ಜೋರಾಗಿ. ಆಯ್ತು. ಫುಲ್ ಅಳ್ತಾ ಇದ್ದಾನೆ ಇವಾಗ. ಆ್ಯಕ್ಚುಲಿ ತಲೆಯಲ್ಲಿ ಒಂದು ರೆಡ್ ಮಾರ್ಕ್ ಥರ ಕಾಣಿಸುತ್ತೆ, ಅದೇನೂ ಆಗಿಲ್ಲ. ದೇವಸ್ಥಾನದವರು ಕುಂಕುಮ ಇಟ್ಟಿದ್ರು ತಲೆಗೆ, ಆ ಮಾರ್ಕ್ ಅದು. ಆ್ಯಕ್ಚುಲಿ ಅದೇನು ಬ್ಲಡ್ ಅಲ್ಲ. ಕೊನೆಗೆ ಆಯಿತು, ದೇವ್ರ ದರ್ಶನ ಮಾಡಿಸ್ಕೊಂಡು ಇಲ್ಲಿ ನಾನು ನನ್ನ ತಮ್ಮನ ವೈಫ್ ಇಬ್ಬರು ಸೇರಿಕೊಂಡು ಪ್ರಸಾದ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಅದ್ರ ಜೊತೆ ನಮ್ಮದು 2 ಮಕ್ಕಳಿದ್ದಾರೆ ಇಲ್ಲಿ. ಅವ್ರಂತೂ ಪ್ರಸಾದ ಮಾಡ್ತಾಯಿದ್ರು, ಏನೋ ಒಂದು ಮಾಡ್ತಾಯಿದ್ರು. ನಾವು ಮಾಡ್ತೀವಿ ಅಂತ. ಕೊನೆಗೆ ಸಕ್ಕರೆ ಹಾಕೋದು ಕಾಂಪಿಟೇಷನ್, ಜೇನು ಹಾಕೋದು ಕಾಂಪಿಟೇಷನ್ ಇತ್ತು ಅಲ್ಲಿ. ಫೈನಲ್ ಇದು ಎಲ್ಲ ಪ್ರಸಾದ ಮಾಡಿ ದೇವಸ್ಥಾನ ದರ್ಶನ ಮಾಡಿದ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ನೋಡಿ, ನಮ್ಮ ಮಗ ಆಲ್ರೆಡಿ ಜೇನು ತಿನ್ನೋಕ್ಕೆ, ಬಾಳೆಹಣ್ಣು ತಿನ್ನೋಕ್ಕೆ ಅಂತೂ ಹೇಳಿದ್ವಿ ತಿನ್ನಬಾರ್ದು ಅಂತ. ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಕೊನೆಗಂತೂ ಖಾಲಿಯಾಗಿರೋ ಜೇನು ಬಾಟ್ಲಾದರೂ ಕೊಡಿ ಅಂತ ಹೇಳಿ ಫೋರ್ಸ್ ಮಾಡಿ ಕಿತ್ಕೊಂಡು, ಆಯಿತು ಮಕ್ಕಳಲ್ವಾ ಅಂತ ಏನು ಮಾಡೋದು, ಕೊಟ್ಬಿಟ್ಟು ಅದನ್ನೇ ಕಿತ್ಕೊಂಡು ಬೆಲ್ಲ ಹಾಕ್ಕೊಂಡು ಮುಕ್ಕತ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ಸಣ್ಣ ಮಕ್ಕಳು ಅಂತ ಬಿಟ್ಟು ಪರವಾಗಿಲ್ಲ, ಮಕ್ಕಳು ದೇವ್ರಿಗೆ ಸಮಾನ ಅಲ್ವಾ ಅಂತ ಹೇಳ್ಬಿಟ್ಟು. ನೋಡಿ ಹೇಗೆ ಮಾಡ್ತಾಯಿದ್ದಾರೆ ಇಬ್ಬರು ಸೇರಿಕೊಂಡು. ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ ಅಂತ ಒಬ್ಬರು. ನನ್ನ ಮಗ ಅಂತೂ ಕೊಡಲ್ಲ ಅಂತ ಹೇಳಿ ಒಂದೇ ಆಡ್ತಾ ಇದ್ರು. ಒಬ್ರಿಗೆ ಬಾಟಲು, ಒಬ್ರಿಗೆ ಮುಚ್ಚಿಬಿಟ್ಟು ಸಮಾಧಾನ ಮಾಡಿಬಿಟ್ಟು ಅಲ್ಲಿ ಇಬ್ಬರು ಅದನ್ನು ಏನು ಎಕ್ಕೊಂಡು ಕೂತಿದ್ರು. ಇನ್ನೊಂದು ತಕ್ಕೊಡ್ತೀನಿ ಬಿಡು, ಹೋಗ್ಬೇಕಾರೆ ಆಯ್ತಾ. ಇಲ್ಲಿ ನೋಡಿ, ನಮ್ಮ ರಾಜ್ಕುಮಾರ ಕೊನೆಗಂತೂ ಫುಲ್ ಅಳ ಸ್ಟೇಜಲ್ಲೇ ಹೋಗ್ಬಿಟ್ಟಿದ್ದ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್